ನಮಸ್ಕಾರ ಎಲ್ಲರಿಗೂ. ನಾನು ತೃಪ್ತಿ ಮಾತಾಡೋದು. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾವು ಒಂದು ಸ್ವಲ್ಪ ಶಾರ್ಟ್ ಟ್ರಿಪ್ಸ್ ಮಾಡ್ತಾ ಇರ್ತೀವಿ ಆವಾಗ ಟೈಮ್ ಸಿಕ್ಕಾಗ. ಯಾವಾಗ ನಮ್ಮ ಮಗನಿಗೆ ರಜೆ ಇರುತ್ತೋ ಸ್ಯಾಟರ್ಡೇಸ್ ಸಂಡೇಸ್ 2 ದಿನ, ಸೊ ಆವಾಗ ಟ್ರಿಪ್ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಇವತ್ತು ನಾವು ಹೊರಟಿರೋದು ಹಿಮವದ್ ಗೋಪಾಲಸ್ವಾಮಿ ಟೆಂಪಲ್. ಇದು ಬಂದುಬಿಟ್ಟು ನಿಯರ್ ಮೈಸೂರು. ತುಂಬ ಚೆನ್ನಾಗಿರೋ ಪ್ಲೇಸ್. ಯಾಕಂತಂದರೆ ಇದು ಹತ್ತತ್ರ ಊಟಿಗೂ ಹತ್ತಿರ ಇರೋದ್ರಿಂದ ನೀವು ಯಾವಾಗ ಬೆಟ್ಟದ ಮೇಲೆ ಹೋಗ್ತೀರೋ ಒಂಥರ ತುಂಬ ಅಂದರೆ ಹಿಮಾಲಯದ ಫೀಲಿಂಗ್ ಅಂತಲೇ ಹೇಳ್ಬೋದು. ಸೊ ತುಂಬ ಕೂಲ್ ವೆದರ್, ನೈಸ್ ವೆದರ್. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಿಮಗೂ ಟೈಮ್ ಸಿಕ್ಕರೆ ದಯವಿಟ್ಟು ಹೋಗಿ ಬನ್ನಿ. ಸೊ you will enjoy the view, you will enjoy the atmosphere, you will get blessings from the ಗೋಪಾಲಸ್ವಾಮಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂತಂದರೆ, ನೀವು ಇದು ನಂಜನಗೂಡಿಗೆ ಹತ್ತತ್ರ ಇರೋದ್ರಿಂದ ನೀವು ನಂಜನಗೂಡಿಗೆ ಹೋಗಿ ಶ್ರೀಕಂಠೇಶ್ವರ ದೇವಾಲಯಕ್ಕೆ ಹೋಗಿ ಅಲ್ಲಿನೂ ನೀವು ಬ್ಲೆಸ್ಸಿಂಗ್ಸ್ ಪಡ್ಕೊಂಡು ಬರ್ಬೋದು. ಸೊ ನಮ್ಮದು ಪ್ಲಾನು ಅದೇ ಆಗಿತ್ತು. ಸೊ ನೀವು ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಬೆಟ್ಟ ಕಾಣಿಸ್ತಿದೆ. ಸೊ ಎಸ್, ನೀವು ಎಂಜಾಯ್ ಮಾಡಿ ಈ ವ್ಯೂನ. ಆ್ಯಂಡ್ ಯು ಕ್ಯಾನ್ ಸಿ ಆನ್ ದ ಸ್ಕ್ರೀನ್. ನೀವು ಇವಾಗ ನೋಡ್ಬೋದು ಅಲ್ಲಿ ಕ್ಯೂ ಇದೆ. ಆ ಕ್ಯೂ ಏನಕ್ಕಪ್ಪ ಅಂತಂದರೆ, ನಾವು ನಮ್ಮ ಪ್ರೈವೇಟ್ ವೆಹಿಕಲ್ನ ಬೆಟ್ಟದ ಕೆಳಗೆ ಪಾರ್ಕ್ ಮಾಡಿ ನಾವು ಹೋಗಬೇಕಾಗಿರೋದು ಗೌರ್ಮೆಂಟ್ ಬಸ್ ಹಿಡ್ಕೊಂಡೆ. ಅಲ್ಲಿ ಯಾರಿಗೂ ಪ್ರೈವೇಟ್ ವೆಹಿಕಲ್ ತೊಗೊಂಡು ಹೋಗೋದಕ್ಕೆ ಅವಕಾಶ ಇಲ್ಲ. ಸೊ ನಾವೆಲ್ಲ ಹೋಗ್ತಿರೋದು ಗೌರ್ಮೆಂಟ್ ಬಸ್ಸಲ್ಲೇ. ಸೊ ಕ್ಯೂ ಅಲ್ಲಿ ಇಟ್ಕೊಂಡು ಯಾರು ಫಸ್ಟ್ ಪ್ರಿಫರೆನ್ಸ್, ಸೊ ಫಸ್ಟ್ ಯಾರು ಬಸ್ ಹತ್ತಾರೋ ಆಮೇಲೆ ಅಂದರೆ ಕ್ಯೂ ಅಲ್ಲಿ ಇಟ್ಕೊಂಡು ಅವ್ರಿಗೆ ಸಿಟ್ಟಿಂಗ್ ಇರುತ್ತೆ. ಸೊ ಆಪ್ಷನಲ್, ಲೈಕ್ ನೀವು ನಿಂತ್ಕೊಂಡೆ ಸ್ಟ್ಯಾಂಡಿಂಗಲ್ಲಿ ಹೋಗಬೇಕು ಅಂತಂದರೆ ನೀವು ನಿಮ್ಮ ಇಷ್ಟ, ನೀವು ಹೋಗ್ಬೋದು. ಸೊ ನಮಗೆ ತೀರಾ ಲೇಟ್ ಆಗಿತ್ತು ಅಂಥೇಳಿ ನಾವು ಸ್ಟ್ಯಾಂಡಿಂಗಲ್ಲಿ ಹೋದ್ವಿ. ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 8ರಿಂದ ಸಾಯಂಕಾಲ 4 ಗಂಟೆವರೆಗೂ ಮಾತ್ರ ಟಿಕೆಟ್ ಆಪ್ಷನ್ ಇರುತ್ತೆ. ಅಂದರೆ ಅಷ್ಟರವರೆಗೂ ಮಾತ್ರ ನಿಮಗೆ ಟಿಕೆಟ್ ಕೊಡ್ತಾರೆ. ಅದಾದಮೇಲೆ ಯಾರಿಗೂ ಸರ್ವಿಸ್ ಇರಲ್ಲ. ಯಾಕಂತಂದರೆ ಬೆಟ್ಟಕ್ಕೆ ಹೋಗಿ ಈವನ್ ಅವರು ರಿಟರ್ನ್ ಬರಬೇಕು ಪೂಜಾರಿಗಳೆಲ್ಲ. ಯಾಕಂದರೆ ಇದು ಬೆಟ್ಟ ಇರೋದ್ರಿಂದ ಅಲ್ಲೆಲ್ಲ ಪ್ರಾಣಿಗಳಿರ್ತವೆ, ಆನೆ ಇರ್ತವೆ, ಸಿಂಹ ಇರ್ತವೆ, ಜಿಂಕೆ ಇರ್ತವೆ. ಸೊ ಅದಕ್ಕೋಸ್ಕರ ನಾವು ವಾಪಸ್ ಬರಬೇಕು ಅಂತಂದರೆ ಸೊ 4 ಗಂಟೆಗೆ ಲಾಸ್ಟ್ ಅವರು ಟಿಕೆಟ್ ಕೊಡೋದು. ಸೊ ಇವಾಗ ನೀವು ಜಸ್ಟ್ ಎಂಜಾಯ್ ಮಾಡಿ ವ್ಯೂನ. ಮತ್ತೆ ಸಿಗೋಣ.
ಹಿಮ್ಮವದ್ ಗೋಪಾಲಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಹಾಗೆ ಪ್ರಸಾದನ ತಗೊಂಡು ನಾವು ವಾಪಸ್ ಹೋಗಬೇಕಿದ್ರೆ ನಮ್ಮ ಗಾಡಿನ ಚಾರ್ಜ್ಗಿಟ್ಬಿಟ್ಟು ಚಾರ್ಜ್ ಮಾಡಿಕೊಂಡು ಆಮೇಲೆ ನಾವು ನಂಜನಗೂಡಿನ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನೂ ತುಂಬ ಚೆನ್ನಾಗಿ ದರ್ಶನ ಸಿಕ್ತು. ಸಂಡೇ ಇದ್ರೂ ಸಹ ತುಂಬ ಚೆನ್ನಾಗಿ ದರ್ಶನ ಸಿಕ್ತು. ಸೊ ನೀವು ಸಹ ಪ್ಲ್ಯಾನ್ ಮಾಡಿದರೆ ಈ ಥರ ಪ್ಲ್ಯಾನ್ ಮಾಡಿಕೊಂಡು 2 ಪ್ಲೇಸ್ಗೆ ವಿಸಿಟ್ ಕೊಟ್ಟು ಹೋಗ್ಬೋದು. ಸೊ ಯು ಕ್ಯಾನ್ ಆಲ್ಸೋ ಎಂಜಾಯ್ ದ ವೆದರ್, ದ ವೀವ್, ದ ಬ್ಲೆಸ್ಸಿಂಗ್ಸ್. ನೀವು ಸಹ ಪ್ಲ್ಯಾನ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.